ಒಮ್ಮೆ ಊಹಿಸಿಕೊಳ್ಳಿ, ಒಂದು ನಗರ ಸತತವಾಗಿ 6 ತಿಂಗಳ ಕಾಲ ಉರಿಯುತ್ತದೆ. ರಸ್ತೆಗಳಲ್ಲಿ ಹರಿಯುತ್ತಿದ್ದ ಹಾಲಿನ ಹೊಳೆ ರಕ್ತದ ನದಿಯಾಗಿ ಬದಲಾಗುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತವಾಗಿದ್ದ ಮುತ್ತು ರತ್ನಗಳನ್ನು ಬೀದಿ ಬೀದಿಗಳಲ್ಲಿ ರಾಶಿ ರಾಶಿ ಹಾಕಿ ಮಾರುತ್ತಿದ್ದ ಭೂಲೋಕದ ಸ್ವರ್ಗವೊಂದು ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಸ್ಮಶಾನವಾಗಿ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ನಾವಿಂದು ಮಾತನಾಡುತ್ತಿರುವುದು ಕನ್ನಡಿಗರ ಹೆಮ್ಮೆಯ ದಕ್ಷಿಣ ಭಾರತದ ರಕ್ಷಾ ಕವಚವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ಇದು ಕೇವಲ ಕಲ್ಲುಗಳ ಕಥೆಯಲ್ಲ, ಇದು ತ್ಯಾಗ, ಶೌರ್ಯ ಮತ್ತು ಮೋಸದ ರಕ್ತ ಸಿಕ್ತ ಇತಿಹಾಸ. 14ನೇ ಶತಮಾನ ಇಡೀ ಭಾರತದ ಮೇಲೆ ಪರಾಕೀರ ದಾಳಿ ನಡೆಯುತ್ತಿದ್ದ ಕಾಲ. ದಕ್ಷಿಣ ಭಾರತದ ದೇವಸ್ಥಾನಗಳು ನೆಲಸಮವಾಗುತ್ತಿದ್ದವು. ಸನಾತನ ಧರ್ಮ ಮತ್ತು ದಕ್ಷಿಣದ ಸಂಸ್ಕೃತಿ ಅನಾಥವಾಗುವ ಭೀತಿಯಲ್ಲಿತ್ತು. ಆಗ ತುಂಗಭದ್ರಾ ನದಿಯ ದಡದಲ್ಲಿ ಸಿಡಿದಿದ್ದೇ ಈ ವಿಜಯನಗರ. ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ವೀರ ಸಹೋದರರು ಒಂದು ಶಪಥ ಮಾಡಿದರು. ಅದೇನೇ ಆಗಲಿ, ಈ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸಲೇಬೇಕೆಂದು ಕಟ್ಟಿದ ತಡೆಗೋಡೆಯೇ ಈ ವಿಜಯನಗರ ಸಾಮ್ರಾಜ್ಯ. ಹರಿಹರ ಮತ್ತು ಬುಕ್ಕರ ಆಳ್ವಿಕೆಯಲ್ಲಿ ವಿಜಯನಗರ ಕೇವಲ ಒಂದು ರಾಜ್ಯವಾಗಿ ಉಳಿಯಲಿಲ್ಲ, ಅದೊಂದು ಶಕ್ತಿಯಾಗಿ ಮಾರ್ಪಟ್ಟಿತು. ಶೂನ್ಯದಿಂದ ಸೃಷ್ಟಿಯಾದ ಈ ಸಾಮ್ರಾಜ್ಯ ನೋಡುತ್ತಲೇ ಜಗತ್ತಿನ ಕಣ್ಣು ಕುಕ್ಕುವಂತಹ ಶಕ್ತಿಯಾಗಿ ಬೆಳೆಯಿತು. ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು 4 ಮುಖ್ಯ ರಾಜವಂಶಗಳು ಆಳಿದವು. ಸಂಗಮ ವಂಶ, ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯ ಈ ವಂಶಕ್ಕೆ ಸೇರಿದವರು. ಸಾಳುವ ವಂಶ, ಸಾಳ್ವ ನರಸಿಂಹರಾಯನು ಈ ವಂಶದ ಪ್ರಮುಖ ಅರಸ. ತುಳುವ ವಂಶ, ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಕಾರಣನಾದ ಶ್ರೀಕೃಷ್ಣ ದೇವರಾಯ ಈ ವಂಶದ ಶ್ರೇಷ್ಠ ದೊರೆ. ಅರವಿಡು ವಂಶ, ಇದು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕೊನೆಯ ರಾಜವಂಶವಾಗಿದೆ. ಶ್ರೀರಂಗ ಈ ವಂಶದ ಕೊನೆಯ ದೊರೆ. ವಿಜಯನಗರದ ವೈಭವವನ್ನು ವರ್ಣಿಸಲು ಶಬ್ದಗಳೇ ಸಾಲದು. ರೋಮ್ ನಗರಕ್ಕಿಂತಲೂ ಸುಂದರವಾಗಿದ್ದ ಹಂಪಿಯ ಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಅಕ್ಕಿ ಬೇಳೆಯಂತೆ ಪಡಿಗಳಲ್ಲಿ ಅಳೆದು ಮಾರುತ್ತಿದ್ದರು ಎಂದರೆ ನೀವೇ ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರೆ, ಆ ಸಂಪತ್ತು ಎಷ್ಟಿರಬೇಡ. ಅದರಲ್ಲೂ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ, ಅದು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಅಧ್ಯಾಯ. ಅವರು ಕೇವಲ ರಾಜನಾಗಿರಲಿಲ್ಲ, ರಣರಂಗದಲ್ಲಿ ನಿಂತರೆ ಸಾಕ್ಷಾತ್ ಕಾಲ ಭೈರವನಂತಿದ್ದರು. ಲೇಖನಿ ಹಿಡಿದರೆ ಮಹಾಕವಿಗಳಾಗುತ್ತಿದ್ದರು. ಅವರ ಖಡ್ಗದ ಭಯಕ್ಕೆ ಶತ್ರುಗಳು ಗಡಗಡನೆ ನಡುಗುತ್ತಿದ್ದರು. ಕೃಷ್ಣದೇವರಾಯರು ಕ್ರಿಸ್ತಶಕ 1509ರಲ್ಲಿ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದಾಗ ಪರಿಸ್ಥಿತಿ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರದಲ್ಲಿ ಬಹುಮನಿ ಸುಲ್ತಾನರ ಕಾಟ, ಪೂರ್ವದಲ್ಲಿ ಗಜಪತಿಗಳ ಹಾವಳಿ ಮತ್ತು ಪಶ್ಚಿಮದಲ್ಲಿ ಪೋರ್ಚುಗೀಸರ ವ್ಯಾಪಾರ ಆಕ್ರಮಣ. ಆದರೆ ಕೃಷ್ಣದೇವರಾಯರು ಎದೆಗುಂದಲಿಲ್ಲ. ಪಟ್ಟಕ್ಕೆ ಬಂದ ಕೂಡಲೇ ತನ್ನ ಸೈನ್ಯವನ್ನು ಬಲಪಡಿಸಿ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದರು. ಕೃಷ್ಣದೇವರಾಯರು ಕೇವಲ ಕತ್ತಿಯನ್ನಷ್ಟೇ ನಂಬಿದವರಲ್ಲ, ಲೇಖನಿಯನ್ನು ಕೂಡ ಪ್ರೀತಿಸಿದವರು. ಸ್ವತಃ ಕವಿಯಾಗಿದ್ದ ಇವರು ತೆಲುಗಿನಲ್ಲಿ ಆಮುಕ್ತ ಮಾಲ್ಯದ ಎಂಬ ಮಹಾಕಾವ್ಯವನ್ನು ಬರೆದರು. ಇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ 8 ಜನ ಪ್ರಸಿದ್ಧ ಕವಿಗಳಿದ್ದರು. ಅದರಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಕಟ ಕವಿ ತೆನಾಲಿ ರಾಮಕೃಷ್ಣ ಕೂಡ ಒಬ್ಬರು. ಇನ್ನು ವಾಸ್ತುಶಿಲ್ಪದ ವಿಷಯಕ್ಕೆ ಬಂದರೆ, ನಾವು ಇವತ್ತು ಹಂಪಿಯಲ್ಲಿ ನೋಡುವ ಅದ್ಭುತವಾದ ವಿಜಯ ವಿಠಲ ದೇವಸ್ಥಾನ, ಕೃಷ್ಣ ದೇವಾಲಯ ಮತ್ತು ಮಹಾನವಮಿ ದಿಬ್ಬ ಇವರ ಕಾಲದಲ್ಲೇ ನಿರ್ಮಾಣವಾಗಿದ್ದು. ಕೃಷ್ಣದೇವರಾಯರ ಆಳ್ವಿಕೆಯ ಬಹುಪಾಲು ಸಮಯ ಯುದ್ಧ ಭೂಮಿಯಲ್ಲೇ ಕಳೆಯಿತು ಅಂದರೆ ತಪ್ಪಾಗಲ್ಲ. ಇವರು ಎದುರಿಸಿದ ಪ್ರಮುಖ ಯುದ್ಧಗಳೆಂದರೆ ರಾಯಚೂರು ಕದನ ಮತ್ತು ಒಡಿಶಾದ ಗಜಪತಿಗಳ ವಿರುದ್ಧದ ಕಳಿಂಗ ಯುದ್ಧ. ವಿಶೇಷ ಏನಂತಂದರೆ, ಕೃಷ್ಣದೇವರಾಯರು ಸೋಲನ್ನೇ ಕಾಣದ ಅಪ್ರತಿಮ ವೀರ. ರಾಯಚೂರು ಕದನದಲ್ಲಿ ಬಿಜಾಪುರದ ಆದಿಲ್ ಶಾಹಿನನ್ನು ಸೋಲಿಸಿ ರಾಯಚೂರನ್ನು ಮರಳಿ ಪಡೆದಿದ್ದು ಇವರ ಯುದ್ಧ ತಂತ್ರಕ್ಕೆ ಹಿಡಿದ ಕನ್ನಡಿ. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಕಟಕ್ವರೆಗೂ ಹಬ್ಬಿತ್ತು. 1529ರಲ್ಲಿ ಕೃಷ್ಣದೇವರಾಯರು ಇಹಲೋಕ ತ್ಯಜಿಸಿದರು. ಆದರೆ ಅವರು ಕಟ್ಟಿದ ಸಾಮ್ರಾಜ್ಯ, ಉಳಿಸಿದ ಸಂಸ್ಕೃತಿ ಇಂದಿಗೂ ಅಜರಾಮರ. ಕನ್ನಡಿಗರ ಪಾಲಿಗೆ ಕೃಷ್ಣದೇವರಾಯರು ಕೇವಲ ಹೆಸರಲ್ಲ, ಅದೊಂದು ಹೆಮ್ಮೆ. 3 ರಾಯರ ಗಂಡ, ಕನ್ನಡ ರಾಜ್ಯ ರಮಾರಮಣ ಎಂದು ಎದೆಯುಬ್ಬಿಸಿ ಮೆರೆದ ಆ ಕಾಲವೇ ಅದ್ಭುತ. ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗ್ ಪಾಯಸ್ ಹೇಳುವಂತೆ, ಕೃಷ್ಣದೇವರಾಯರು ಯುದ್ಧದಲ್ಲಿ ಶೂರ, ಆಡಳಿತದಲ್ಲಿ ಜ್ಞಾನಿ, ಸಾಹಿತ್ಯದಲ್ಲಿ ಕವಿ, ಜನರ ಹೃದಯದಲ್ಲಿ ದೇವರಾಗಿದ್ದರು.
1565 ಹೊತ್ತಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದವರು ಸದಾಶಿವರಾಯರಾದರೂ ಅಧಿಕಾರವಿದ್ದಿದ್ದು ಶ್ರೀಕೃಷ್ಣದೇವರಾಯನ ಅಳಿಯ ರಾಮರಾಯನ ಕೈಯಲ್ಲಿ. ರಾಮರಾಯ ಒಬ್ಬ ಚಾಣಾಕ್ಷ ರಾಜಕಾರಣಿ. ಇವನು ದಖನ್ ಸುಲ್ತಾನರಾದ ಬಿಜಾಪುರ, ಗೋಲ್ಕೊಂಡ ಮತ್ತು ಅಹಮದ್ ನಗರದ ರಾಜರ ನಡುವೆ ಜಗಳ ಹಚ್ಚಿ ತಾನು ಪ್ರಬಲನಾಗಿ ಮೆರೆಯುತ್ತಿದ್ದ. ಆದರೆ ಒಂದು ದಿನ ಈ ಒಡೆದು ಆಳುವ ನೀತಿ ತಿರುಗುಬಾಣವಾಯಿತು. ರಾಮರಾಯನ ದರ್ಪ ಮತ್ತು ವಿಜಯನಗರದ ಏಳಿಗೆಯನ್ನು ಸಹಿಸದ 5 ಜನ ಬಹುಮನಿ ಸುಲ್ತಾನರು ಒಂದಾದರು. ಮದುವೆ ಸಂಬಂಧಗಳ ಮೂಲಕ ದ್ವೇಷ ಮರೆತು ಒಂದಾಗಿ ವಿಜಯನಗರದ ಮೇಲೆ ಮುಗಿಬೀಳಲು ಸಜ್ಜಾದರು. ಇದೇ ಇತಿಹಾಸದ ಅತಿದೊಡ್ಡ ತಿರುವು. ಸುಲ್ತಾನರ ಒಕ್ಕೂಟದ ಸೇನೆ ಕೃಷ್ಣಾ ನದಿಯ ದಡಕ್ಕೆ ಬಂದು ಸೇರಿತು. ಅತ್ತ ಕಡೆಯಿಂದ ರಾಮರಾಯ ತನ್ನ ತಮ್ಮಂದಿರಾದ ತಿರುಮಲ ಮತ್ತು ವೆಂಕಟಾದ್ರಿ ಜೊತೆಗೂಡಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸೈನ್ಯದೊಂದಿಗೆ ಯುದ್ಧಕ್ಕೆ ನಿಂತ. ಇತಿಹಾಸಕಾರರ ಪ್ರಕಾರ ಈ ಯುದ್ಧ ನಡೆದಿದ್ದು ತಾಳಿಕೋಟೆಯಲ್ಲ, ಅದು ನಡೆದಿದ್ದು ಕೃಷ್ಣಾ ನದಿಯ ದಡದಲ್ಲಿರುವ ರಕ್ಕಸಗಿ ಮತ್ತು ತಂಗಡಿಗಿ ಎಂಬ 2 ಹಳ್ಳಿಗಳ ನಡುವೆ. ಹಾಗಾಗಿ ಇದನ್ನ ರಕ್ಕಸ ತಂಗಡಿ ಕದನ ಅಂತಲೂ ಕರೆಯುತ್ತಾರೆ. ಯುದ್ಧ ಆರಂಭವಾಗುವ ಮುನ್ನವೇ ರಾಮರಾಯನಿಗೆ ವಿಶ್ವಾಸವಿತ್ತು, ಈ ಯುದ್ಧವನ್ನು ಸುಲಭವಾಗಿ ಗೆಲ್ಲುತ್ತೇನೆ ಎಂದು. ಆದರೆ ವಿಧಿ ಬೇರೆಯೇ ಬರೆದಿತ್ತು. 23 ಜನವರಿ 1565 ಮಂಗಳವಾರ ಯುದ್ಧ ಆರಂಭವಾಯಿತು. ಆರಂಭದಲ್ಲಿ ವಿಜಯನಗರ ಸೈನ್ಯವೇ ಮೇಲುಗೈ ಸಾಧಿಸಿತು. ರಾಮರಾಯನ ಸೈನ್ಯದ ದಾಳಿಗೆ ಸುಲ್ತಾನರ ಪಡೆಗಳು ಹಿಂದೇಟು ಹಾಕಿದ್ವು. ಎಷ್ಟರ ಮಟ್ಟಿಗೆ ಅಂದರೆ ಸುಲ್ತಾನರು ಸೋಲೊಪ್ಪಿಕೊಳ್ಳುವ ಹಂತಕ್ಕೆ ಬಂದಿದ್ದರು. ರಾಮರಾಯನಿಗೆ ಸುಮಾರು 80 ವರ್ಷ ವಯಸ್ಸಾಗಿದ್ದರೂ ಆತ ಪಲ್ಲಕ್ಕಿಯಲ್ಲಿ ಕುಳಿತು ಸೈನ್ಯವನ್ನು ಉರಿದುಂಬಿಸುತ್ತಿದ್ದ. ವಿಜಯಲಕ್ಷ್ಮಿ ವಿಜಯನಗರದ ಕಡೆಗೆ ಒಲೆದಿದ್ದಳು. ಆದರೆ ಮಧ್ಯಾಹ್ನದ ಹೊತ್ತಿಗೆ ನಡೆದ ಒಂದು ಘಟನೆ ಇಡೀ ಯುದ್ಧದ ಗತಿಯನ್ನೇ ಬದಲಿಸಿ ಬಿಡ್ತು. ಕೆಲವು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸೈನ್ಯದಲ್ಲಿದ್ದ ಗಿಲಾನಿ ಸಹೋದರರು ಎಂಬ 2 ಸೇನಾಪತಿಗಳು ಅಂತಿಮ ಗಳಿಗೆಯಲ್ಲಿ ದ್ರೋಹ ಬಗೆದರು. ಅವರು ದಿಢೀರನೆ ಸುಲ್ತಾನರ ಪರ ವಾಲಿದರು ಎನ್ನಲಾಗುತ್ತದೆ. ಇದೇ ಗೊಂದಲದಲ್ಲಿ ರಾಮರಾಯ ಪಲ್ಲಕ್ಕಿಯಿಂದ ಕೆಳಗೆ ಬಿದ್ದ. ತಕ್ಷಣವೇ ಸುಲ್ತಾನರ ಸೈನಿಕರು ರಾಮರಾಯನನ್ನು ಸೆರೆ ಹಿಡಿದು ಅಹಮದ್ ನಗರದ ಸುಲ್ತಾನನ ಎದುರು ತಂದರು. ಅಲ್ಲಿ ಯಾವುದೇ ಕರುಣೆ ಇರಲಿಲ್ಲ. ಕ್ಷಣಾರ್ಧದಲ್ಲಿ ರಾಮರಾಯನ ತಲೆಯನ್ನು ಕತ್ತರಿಸಿ ರಣರಂಗದಲ್ಲಿ ಪ್ರದರ್ಶನ ಮಾಡಲಾಯಿತು. ತಮ್ಮ ರಾಜನ ಕತ್ತರಿಸಿದ ತಲೆ ನೋಡಿ ಲಕ್ಷಾಂತರ ವಿಜಯನಗರ ಸೈನಿಕರು ಎದೆಗುಂದಿದರು. ಧೈರ್ಯ ಕಳೆದುಕೊಂಡು ಪ್ರಾಣ ಉಳಿಸಿಕೊಳ್ಳಲು ಹಂಪಿಯ ಕಡೆಗೆ ಓಡಲಾರಂಭಿಸಿದರು. ಯುದ್ಧ ಮುಗಿಯಿತು, ಆದರೆ ವಿನಾಶ ಆರಂಭವಾಯಿತು. ಸುಲ್ತಾನರ ಸೈನ್ಯ ವಿಜಯನಗರದ ರಾಜಧಾನಿ ಹಂಪಿಗೆ ನುಗ್ಗಿತು. ಮುಂದಿನ 6 ತಿಂಗಳು ಕಾಲ, ಹೌದು ಸ್ನೇಹಿತರೆ, ಬರೋಬ್ಬರಿ 6 ತಿಂಗಳ ಕಾಲ ಸುಂದರವಾದ ಹಂಪಿಯನ್ನು ಲೂಟಿ ಮಾಡಲಾಯಿತು. ಶತಮಾನಗಳ ಸಂಪತ್ತು ಒಂದು ಸೋಲಿನೊಂದಿಗೆ ಲೂಟಿಯಾಯಿತು. ಶತಮಾನಗಳ ಶ್ರಮದಿಂದ ನಿರ್ಮಿತವಾದ ದೇವಾಲಯಗಳು ಒಂದು ಸೋಲಿನೊಂದಿಗೆ ಅವಶೇಷಗಳಾದವು. ದೇವಸ್ಥಾನಗಳನ್ನು ಒಡೆದರು, ಅರಮನೆಗಳಿಗೆ ಬೆಂಕಿ ಇಟ್ಟರು, ಹಾಗೆ ಇಡೀ ನಗರವನ್ನು ಸುಟ್ಟು ಹಾಕಿದರು. ಯಾವ ಹಂಪಿ ಪ್ರಪಂಚದ ಅತ್ಯಂತ ಶ್ರೀಮಂತ ನಗರವಾಗಿತ್ತೋ ಅದು ಸ್ಮಶಾನವಾಯಿತು. ತಿರುಮಲ ರಾಯನು ಅಪಾರ ಸಂಪತ್ತಿನೊಂದಿಗೆ ಪೆನುಗೊಂಡಕ್ಕೆ ಓಡಿ ಹೋದ. ರಾಜನಿಲ್ಲದೆ, ಸೇನೆ ಇಲ್ಲದೆ ಹಂಪಿ ಮಾತ್ರ ಉಳಿದಿತ್ತು ಅನಾಥವಾಗಿ. ಸ್ನೇಹಿತರೆ, ಹಂಪಿ ಸೋತಿರಬಹುದು, ಆದರೆ ಸತ್ತಿಲ್ಲ. ಅಲ್ಲಿನ ಪ್ರತಿಯೊಂದು ಕಲ್ಲು ಇಂದಿಗೂ ನಮ್ಮ ಪೂರ್ವಜರ ಗಾಂಭೀರ್ಯವನ್ನು ಸಾರುತ್ತಿವೆ. ಈಗ ಸಾಮ್ರಾಜ್ಯ ಇಲ್ಲದಿದ್ದರೂ ವಿಜಯನಗರ ಪರಂಪರೆ ನಮ್ಮ ಇತಿಹಾಸದಲ್ಲಿ ಅಮರವಾಗಿದೆ. ಈ ನಗರ ಇಂದು ಮೌನವಾಗಿದೆ, ಆದರೆ ಅದರ ಕತೆ ಇನ್ನೂ ಉಸಿರಾಡುತ್ತಿದೆ. ವಿಜಯನಗರ ಇಲ್ಲದಿದ್ದರೂ ವಿಜಯನಗರದ ಸ್ಮರಣೆ ನಮ್ಮೊಂದಿಗೆ ಸದಾ ಇದೆ. ವಿಜಯನಗರ ಸಾಮ್ರಾಜ್ಯ ಒಂದು ನಗರವಲ್ಲ, ಒಂದು ಯುಗ. ವಿಜಯನಗರ ಕೇವಲ ಇತಿಹಾಸವಲ್ಲ, ಅದು ನಿಮ್ಮೆಲ್ಲರ ಅಸ್ಮಿತೆ. ಸ್ನೇಹಿತರೆ, ಮುಂದಿನ ಬಾರಿ ನೀವು ಹಂಪಿಗೆ ಹೋದಾಗ ಕೇವಲ ಫೋಟೋ ತೆಗೆಸಿಕೊಳ್ಳಬೇಡಿ. ಆ ಕಲ್ಲುಗಳನ್ನು ಒಮ್ಮೆ ಮುಟ್ಟಿ ನೋಡಿ. ಅವು ಹೇಳುವ ಆ ರಕ್ತ ಸಿಕ್ತ ಕಥೆಯನ್ನು ಆಲಿಸಿ. ಈ ಸುವರ್ಣ ಇತಿಹಾಸ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಬೇಕು. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ಇತಿಹಾಸವನ್ನು ನಾವೇ ಎತ್ತಿ ಹಿಡಿಯೋಣ. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇನ್ನೂ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.